ಮತ್ಕರ್ಮಕೃತ್ಮತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸಹ ಮಾಂ ಏತಿ ಪಾಂಡವ. ನೋಡಿ, ಇಲ್ಲಿ ಹಿಂದಿನ ಶ್ಲೋಕದ ವಿವರಣೆ ಒಂದು ರೀತಿಯಲ್ಲಿ ಪರಂತಪ ಅಂತ ಹೇಳ್ದ. ಪರಂತಪ ಅಂದ್ರೆ ತಮ್ಮ ಒಳಗಿನ ಶತ್ರುತ್ವವನ್ನ, ಕಾಮಕ್ರೋಧಾದಿಗಳೆಲ್ಲವನ್ನು ಕೂಡ ಬಿಟ್ಟವರು ಅಂತ ಅರ್ಥ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ ಇದನ್ನೆಲ್ಲ ಬಿಟ್ಟವರು ನಿಜವಾದ ಶತ್ರು ಸಂಹಾರ ಮಾಡಿರುವವರು ಅಂತ ಅರ್ಥ. ಇದೆಲ್ಲ ಆಗಬೇಕು ಅಂತ ಆದ್ರೆ ನಾವು ಹೇಗಿರಬೇಕು? ಮತ್ತಲ್ಲಿ ಭಗವಂತ ಹೇಳಿದ್ದು ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ದೇವರನ್ನ ತಿಳಿಯೋದು, ತಿಳಿದ ನಂತರ ದೇವರನ್ನ ನೋಡೋದು, ನೋಡಿದ ನಂತರ ದೇವರ ಲೋಕಕ್ಕೆ ಪ್ರವೇಶವನ್ನ ಮಾಡುವಂಥದ್ದು. ಇದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನ ಭಗವಂತ ಅದಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಈ ಒಂದೊಂದೇ ಗುಣಗಳನ್ನ ಅಳವಡಿಸಿಕೊಳ್ಬೇಕು. ಮತ್ಕರ್ಮ ಕೃತ್ ಅಂದ್ರೆ ಮತ್ಕರ್ಮ ಕೃತ್ ಭಗವಂತನಿಗೆ ಸಂಬಂಧಪಟ್ಟಂತ ಕರ್ಮಗಳನ್ನ ಮಾಡುವಂಥದ್ದು. ಅಥವಾ ನಾವೇನೇ ಮಾಡ್ಲಿ ಅದೆಲ್ಲ ದೇವರ ಪ್ರೇರಣೆಯಿಂದ ಮಾಡ್ತಾ ಇದ್ದೇವೆ ಹೊರತು ನಾವು ನಮ್ಮ ಸಾಮರ್ಥ್ಯದಿಂದ ಮಾಡ್ತಾ ಇರುವಂಥದ್ದಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಎಂಬುವಂತೆ ಎಲ್ಲವೂ ದೇವರದ್ದು, ಎಲ್ಲವೂ ದೇವರದ್ದೇ. ಆ ದೇವರೇ ನಮ್ಮಿಂದ ಎಲ್ಲವನ್ನ ಮಾಡಿಸುವವನು. ನಮ್ಮ ಸಾಧನೆ, ಸಲಕರಣೆ, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಕೃತಿ ಇದೆಲ್ಲವೂ ಕೂಡ ದೇವರೇ. ಆ ದೇವರೇ ನಮ್ಮೊಳಗೆ ನಿಂತು ಮಾಡಿಸುವಂಥದ್ದು ಎಂಬ ಭಾವನೆ ಇರಬೇಕು. ಅದಕ್ಕೆ ಮತ್ಕರ್ಮ ಅಂತ ಹೆಸರು. ಮತ್ಕರ್ಮ ಕೃತು ಮತ್ಪರಮಃ ಅಹಮೇವ ಪರಮಃ ಅನ್ನೋ ಭಾವನೆ. ದೇವರೇ ಸರ್ವೋತ್ತಮ, ಅಹಮೇವ ಪರಮಃ ಯಶಸಃ ಮತ್ಪರಃ ಅಂತ ದೇವರೇ ಪರತತ್ವ ಎಂಬತಕ್ಕಂಥ ಭಾವನೆ ಇರಬೇಕು. ಹಿಂದೆ ಬಂದಿದೆ ಇದಾಗಲೇ. ಅನನ್ಯಯ ಭಕ್ತಿಯ ಅಂತ ಅಂದ್ರೆ ಅನನ್ಯವಾದ ಭಕ್ತಿ ಅಂದ್ರೆ ನಾವು ಬೇರೆಯವರಲ್ಲಿ ಭಕ್ತಿ ಮಾಡಬಾರದು ಭಗವಂತ ಹೇಳ್ತಾ ಇಲ್ಲ. ಎಲ್ಲಾ ದೇವತೆಗಳಲ್ಲಿ ಭಕ್ತಿ ಮಾಡಬೇಕು. ಆದರೆ ಸರ್ವೋತ್ತಮನಾಗಿರ್ತಕ್ಕಂಥವನು ಯಾರು? ಭಗವಂತ. ಆ ಭಾವನೆ ಬೇಕು. ಮತ್ ಪರಮಃ ಅಹಮೇವ ಪರಮಃ ಎಂತಕ್ಕಂಥ ಭಾವನೆ ಬೇಕು. ಮತ್ತು ಮದ್ಭಕ್ತ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಅಂದ್ರೆ ಇತರರಲ್ಲಿ ಎಷ್ಟು ಭಕ್ತಿ ಮಾಡ್ತೀವೋ ಅದೆಲ್ಲದಕ್ಕಿಂತ ಕೂಡ ಸರ್ವಾಧಿಕವಾದ ಭಕ್ತಿಯನ್ನ ದೇವರಲ್ಲಿ ಮಾಡಬೇಕು. ಸಂಘವರ್ಜಿತ ಅಂದ್ರೆ ಸಂಘ ಅಂದ್ರೆ ಫಲದ ಬಗ್ಗೆ ವ್ಯಾಮೋಹ, ಎಕ್ಸ್ಪೆಕ್ಟೇಷನ್ಗಳು, ಇದರಿಂದ ನನಗೇನ್ ಸಿಗತ್ತೆ ಅಂತಕ್ಕಂಥ ಫಲದ ಬಗ್ಗೆ ವ್ಯಾಮೋಹ ಅದಿರಬಾರದು. ಸಂಘವನ್ನ ಬಿಡಬೇಕು. ಸರ್ವಭೂತೇಶು ನಿರ್ವೈರಃ ಯಾರ ಮೇಲೂ ಕೂಡ ಸೇಡು, ಕಿಚ್ಚು, ದ್ವೇಷ, ಅಸೂಯೆ ಯಾವುದು ಕೂಡ ಇರಬಾರದು. ಇದನ್ನ ಬಿಟ್ಟು ಇರಬೇಕು. ಅದು ತುಂಬಾ ಅಂದ್ರೆ ನೋಡಿ, ಇದು ಬೇಸಿಕ್ ಕ್ವಾಲಿಟಿ. ಇದಿದ್ರೆ ಮಾತ್ರ ದೇವರ ಭಕ್ತಿ ಬರ್ಲಿಕ್ಕೆ ಸಾಧ್ಯ, ದೇವರ ಭಕ್ತರಾಗ್ಲಿಕ್ಕೆ ಸಾಧ್ಯ. ದೇವರ ಭಕ್ತರಾಗ್ಬೇಕು ಅಂದ್ರೆ ಸರ್ವಭೂತರಲ್ಲಿ ವೈರವನ್ನ ಬಿಡಬೇಕು. ಎಲ್ಲರಲ್ಲೂ ಕೂಡ ವೈರ ಭಾವನೆಯನ್ನ ಬಿಟ್ಟಿವಿ, ವೈರತ್ವವನ್ನ ಬಿಟ್ಟಿವಿ ಅಂದ್ರೆ ಮಾತ್ರ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ಸರ್ವಭೂತೇಶು ನಿರ್ವೈರಃ ಎಲ್ಲರಲ್ಲೂ ಕೂಡ ವೈರ ಭಾವನೆಯನ್ನ ಬಿಡಬೇಕು. ಯಾರು ಹೀಗೋ ಸಹ ಮಾಂ ಏತಿ ಪಾಂಡವ. ಇದು ನೋಡಿ ಮತ್ತದೇ ಸಂಭವನೆ. ಪಾಂಡು ಅಂದ್ರು ಕೂಡ ಅರ್ಜುನ ಅಂದ್ರೂ ಬಿಳಿ ಬಣ್ಣ, ಪಾಂಡುವರ್ಣ ಅಂದ್ರೂ ಬಿಳಿ ಬಣ್ಣ. ಪಾಂಡವ ಅಂದ್ರೆ ಬಿಳಿ ಬಣ್ಣಕ್ಕೆ ಸಂಬಂಧಪಟ್ಟವನೇ. ಎಲೆ ಸಾತ್ವಿಕತನೇ. ಯಾರು ಸಾತ್ವಿಕರ ಅವ್ರು ಮಾತ್ರ ದೇವರ ಅನುಗ್ರಹವನ್ನ ಪಡಲಿಕ್ಕೆ ಸಾಧ್ಯ. ಸಾತ್ವಿಕತೆ ಇಲ್ಲದೆ ಹೋದರೆ ದೇವರ ಅನುಗ್ರಹವನ್ನ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲೆ ಪಾಂಡವ, ಎಲೆ ಸಾತ್ವಿಕನೇ, ಎಲೆ ಸಾತ್ವಿಕೋತ್ತಮನೇ ಅಂತ ಹೇಳುವ ಮೂಲಕವಾಗಿ ಹೀಗೆ ನಾವು ದೇವರ ಅನುಗ್ರಹವನ್ನ ಪಡಿಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು ಅಂದ್ರೆ ಎಲ್ಲಾ ಗುಣಗಳಲ್ಲ, ಸರ್ವಭೂತರಲ್ಲಿ ವೈರವನ್ನ ಬಿಡುವಂಥದ್ದು. ಅದು ಒಂದು ಚಿಕ್ಕ ಕೆಟ್ಟ ಗುಣ ಇತ್ತು ಅಂತ ಆದ್ರೆ ಅದು ಒಂದಕ್ಕೊಂದು ಬೆಳ್ಕೊಂಡು ಹೋಗ್ತಾನೆ ಇರತ್ತೆ. ಆ ಕೆಟ್ಟ ಗುಣ ಅದು ಹೇಗೆ ಅಂತಂದ್ರೆ ಬೇಗ ನಮ್ಮನ್ನೇ ಆಕ್ರಮಿಸಿ ಬಿಡತ್ತೆ. ಯಾವುದೇ ಕೆಟ್ಟದ್ದಿರಲಿ, ಅದು ಕುಡ್ತಾ ಇರಬಹುದು, ಮತ್ತೊಂದಿರಬಹುದು, ಅದು ಹೇಗೆ ವ್ಯಕ್ತಿಯನ್ನ ಆಕ್ರಮಿಸಿ ಬಿಡತ್ತೋ ಅದೇ ರೀತಿಯಲ್ಲಿ ಈ ಕೆಟ್ಟ ಸ್ವಭಾವಗಳು, ಎಲ್ಲರನ್ನೂ ದ್ವೇಷ ಮಾಡುವಂಥದ್ದು, ಅಸೂಯೆ ಮಾಡುವಂಥದ್ದು, ಇಂತಹ ಕೆಟ್ಟ ಸ್ವಭಾವಗಳು ಕೂಡ ನಮ್ಮಿಂದ ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ನಮಗದು ನಾವು ತಪ್ಪು ಮಾಡಿದ್ದೇವೆ ಅನ್ನೋ ಭಾವನೆ ಕೂಡ ಬರೋದಿಲ್ಲ. ತಪ್ಪು ಮಾಡಿದ್ರು ಕೂಡ ನಾವು ಮಾಡಿ ಸರಿನೇ ಅನ್ನೋ ವಾದ ಮಾಡ್ತಕ್ಕಂಥ ಒಂದು ಅತಿ ದುಷ್ಟ ಮನಸ್ಥಿತಿ ವ್ಯಕ್ತಿಗಳಿಗೆ ಬರುತ್ತೆ. ಹಾಗದು ಬರಬಾರದು ಅಂತ ಆದ್ರೆ ಪಾಂಡವರಾಗಬೇಕು.
ಆ ಒಂದು ಪಾಂಡುತ್ವವನ್ನ ಸಾತ್ವಿಕತೆಯನ್ನ ಬೆಳೆಸ್ಕೊಳ್ಬೇಕು. ಸಾತ್ವಿಕತೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಮತ್ತೊಬ್ಬರನ್ನ ದ್ವೇಷ ಮಾಡದೇ ಇರ್ಲಿಕ್ಕೆ ಸಾಧ್ಯ. ಆ ಸಾತ್ವಿಕತೆಯನ್ನ ಬೆಳೆಸ್ಕೊಳ್ಳಿಲ್ಲ ಅಂತ ಆದ್ರೆ ಎಲ್ಲರನ್ನೂ ದ್ವೇಷ ಮಾಡಿಕೊಂಡೇ ಜೀವನವನ್ನು ನಡೆಸಬೇಕು. ಎಲ್ಲರನ್ನೂ ದ್ವೇಷ ಮಾಡಿಕೊಂಡೇ ಜೀವನ ನಡೆಸ್ತಾ ಇದ್ದೀವಿ ಅಂತ ಆದ್ರೆ ಎಂದೆಂದಿಗೂ ಭಗವಂತನ ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ, ದೇವರ ಅನುಗ್ರಹ ಮಾಡ್ಲಿಕ್ಕೆ ಪಡಿಲಿಕ್ಕೆ ಸಾಧ್ಯವಿಲ್ಲ. ಕೇವಲ ನಾವೇನೋ ದೇವರ ಪೂಜೆ ಪುನಸ್ಕಾರ ಮಾಡುವೆಂದ ಮಾತ್ರಕ್ಕೆ ದೇವರ ಅನುಗ್ರಹವಾಗುವಂಥದ್ದಲ್ಲ. ನಾವು ಮಾಡುವಂತ ವ್ರತಾನುಷ್ಠಾನ, ಪೂಜೆ ಪುನಸ್ಕಾರ, ದಾನ ಧರ್ಮ ಇದೆಲ್ಲ ಫಲ ಕೊಡಬೇಕು ಅಂತ ಆದ್ರೆ ಆ ಭಾವ, ನಮ್ಮ ಭಾವನೆ, ಭಾವಗ್ರಾಹಿ ಜನಾರ್ದನ ಅಂತ ಆ ಭಾವನೆ ಯಾವ ರೀತಿಯಾಗಿದೆ ಅನ್ನೋದು ಮುಖ್ಯ. ಆ ಭಾವನೆಗೆ ಅನುಗುಣವಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಮತ್ಕರ್ಮ ಕೃತು, ನನ್ನ ಕರ್ಮವನ್ನ ಮಾಡುತ್ತಾ, ಅಂದ್ರೆ ನನ್ನ ಪ್ರೇರಣೆಯಿಂದಾಗಿ ಕರ್ಮವನ್ನ ಮಾಡುತ್ತಿದ್ದೇನೆ ಎಂಬ ಭಾವನೆಯನ್ನು ಹೊತ್ತು, ಮತ್ಪರಹ, ನಾನೇ ಪರತತ್ವ ಎಂಬ ಭಾವನೆಯನ್ನ ಇಟ್ಟುಕೊಂಡು, ಮದ್ಭಕ್ತ, ನನ್ನಲ್ಲಿ ಭಕ್ತಿಯನ್ನ ಮಾಡಿದವನಾಗಿ, ಸಂಘವರ್ಜಿತ, ಎಲ್ಲರ ಸಂಘವನ್ನು ಬಿಟ್ಟವನಾಗಿ, ಸರ್ವಭೂತೇಶು ನಿರ್ವೈರಃ, ಎಲ್ಲರಲ್ಲೂ ವೈರತ್ವವನ್ನ ಬಿಟ್ಟು, ಯಹ ಇರುತ್ತಾನೋ ಸಹ, ಅಂತಹ ವ್ಯಕ್ತಿಯು, ಯಾರೋ ಸಹ ಅವನು, ಪಾಂಡವನೇ, ಮಾಂ ಏತಿ, ನನ್ನನ್ನು ಅವನು ಹೊಂದುತ್ತಾನೆ. ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರ ಸರ್ವಭೂತೇಷು ಯಸ್ತಮಾಮೇತಿ ಪಾಂಡವ. ಕೃಷ್ಣಾರ್ಪಣಮಸ್ತು.